ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿ ಅಕ್ರಮವಾದಂಥ ಮರಳುಗಾರಿಕೆ ತೀವ್ರ ನಿರ್ಲಕ್ಷ್ಯದಿಂದ ಶ್ರೀಧರ ಅನ್ನುವಂಥ ಒಬ್ಬ ವ್ಯಕ್ತಿ ಆ ಒಂದು ಬಯಲು ಹೊಂಡೆಯಲ್ಲಿ ಬಿದ್ದು ಸಾವನ್ನಪ್ಪಿದ ಸಲುವಾಗಿ ನಾವು ಅಲ್ಲಿ ಹೋಗಿ ಪರಿಶೀಲನೆ ನಡೆಸಿ ಆ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಮತ್ತು ಈ ರೀತಿಯಾದಂಥ ಅಕ್ರಮ ಮರಳುಗಾರಿಕೆ ನಿಲ್ಲಬೇಕು ಎನ್ನುವಂಥ ಒಂದು ಪ್ರತಿಭಟನೆಯನ್ನು ನಡೆಸಿದಾಗ ಅದಕ್ಕೆ ಸಂಬಂಧಿಸಿದಂತೆ ಒಂದು ದೊಡ್ಡ ಸುದ್ದಿಗೋಷ್ಠಿಯನ್ನು ಮಾಡಿ ಏನು ತಪ್ಪಿಸ್ತರಿದ್ದಾರೆ ಅವರ ವಿರುದ್ಧ ಸೂಕ್ತವಾದಂಥ ಕ್ರಮ ತೆಗೆದುಕೊಳ್ಳಬೇಕು, ಅಕ್ರಮವಾಗಿ ಮರಳುಗಾರಿಕೆ ನಡೀತಾ ಇದೆ ಅದನ್ನು ಕೂಡಲೇ ನಿಲ್ಲಿಸಬೇಕು ಎನ್ನುವಂಥ ಒಂದು ವಿನಂತಿಯನ್ನು ರಾಜ್ಯ ಸರ್ಕಾರಕ್ಕೆ ಮಾಡಿದ್ದರಿಂದ ಇಂದು ಇವತ್ತು ಬಹುದೊಡ್ಡ ಅಕ್ರಮ ಹಗರಣ ಒಂದು ನಿಲ್ಲಿಸಿದ್ದಕ್ಕಾಗಿ ಅದನ್ನು ಶಾಶ್ವತವಾಗಿ ನಿಲ್ಲಿಸಬೇಕು ಮತ್ತು ಆ ಭಾಗದ ಜಲ ನೆಲ ಸಂಪನ್ಮೂಲಗಳ ಸಂರಕ್ಷಣೆ ಮಾಡಬೇಕು ಎನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ನಾಳೆ ನಾವು ಕಲಬುರಗಿ ನಗರಕ್ಕೆ ಆಗಮಿಸ್ತಿರುವಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸನ್ಮಾನ್ಯ AICC ಅಧ್ಯಕ್ಷರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಕೂಡ ಇದೆಲ್ಲ ಸಂಪೂರ್ಣವಾದಂಥ ವಿವರವನ್ನು ಅವರಿಗೆ ಸಲ್ಲಿಸಿ ಈ ಭಾಗದ ನೆಲ ಜಲ ಸಂಪನ್ಮೂಲ ರಕ್ಷಣೆಗೆ ತಾವು ಮುಂದಾಗಬೇಕೆನ್ನುವಂಥ ವಿನಂತಿಯನ್ನು ನಾವು ಮಾಡೋರಿದ್ದೀವಿ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಅಲ್ಲಿ ಕೆಲವು ಅಕ್ರಮ ಗಣಿಗಾರಿಕೆ ಮಾಡುವವರು ಏನು ಪಟ್ಟ ಜಮೀನು ಅನುಮತಿ ಹೆಸರಿನಲ್ಲಿ 4-5 ಎಕರೆ ಜಮೀನು ಪಟ್ಟ ಅಂತೇಳಿ ತೆಗೆದುಕೊಂಡು ಆ ಒಂದು ಗೈಡ್ಲೈನನ್ನು ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿ ಆ ಗೈಡ್ಲೈನ್ ವಿರುದ್ಧವಾಗಿ ಇವತ್ತಿನ ದಿವಸ ಸುಮಾರು 60-70 ಫೀಟ್ ಆಳದವರೆಗೆ ಮರಳನ್ನು ತೆಗೆದುಕೊಂಡು ಅದಲ್ಲದೆ ಅಕ್ರಮವಾಗಿ ಯಾವುದು ಅನುಮತಿ ತೆಗೆದುಕೊಂಡ್ರೆ ಅದು ಬಿಟ್ಟು ಆಜು ಬಾಜು ಇರುವಂಥ ಎಲ್ಲ 100 ಎಕರೆ ಇವತ್ತಿನ ದಿವಸ ಜಮೀನುಗಳನ್ನು ಇವತ್ತು ಅಲ್ಲಿರುವಂಥ ರೈತರಿಗೆ ಅಂಜಿಸಿ ಇವತ್ತು ಖರೀದಿ ಮಾಡುವ ಮುಖಾಂತರ ಅಲ್ಲಿ ಅಕ್ರಮ ಗಣಿಗಾರಿಕೆ ಮಾಡಿ ಸುಮಾರು ಇವತ್ತು 700-800 ಟಿಪ್ಪರ್ಗಳು ಇವು ಕಲಬುರಗಿ ನಗರ, ಬೀದರ್, ಬಸವಕಲ್ಯಾಣ, ಮಹಾರಾಷ್ಟ್ರಕ್ಕೆ ಇವತ್ತು ಸುಮಾರು 60-70 ಸಾವಿರ ಪ್ರತಿ ಒಂದು ಟಿಪ್ಪರ್ಗೆ ತೆಗೆದುಕೊಂಡು ಹೋಗಿ ಇವತ್ತು ಸರ್ಕಾರಕ್ಕೆ ಕನಿಷ್ಠ ಅಂದರೆ 1,000 ಕೋಟಿ ರೂಪಾಯಿ ವಂಚನೆ ಮಾಡುವಂಥ ಕೆಲಸ ಆ ಒಂದು ಲೂಟಿ ಗ್ಯಾಂಗ್ ಮಾಡಿದೆ. ಆದ್ದರಿಂದ ಆ ಲೂಟಿ ಗ್ಯಾಂಗದ ಮೇಲೆ ಸೂಕ್ತವಾದಂಥ ಒಂದು ಕ್ರಮ ತೆಗೆದುಕೊಳ್ಬೇಕು. ಏನು ಇಲ್ಲಿಯವರೆಗೆ ಅಕ್ರಮವಾಗಿ ಮರಳುಗಾರಿಕೆಯನ್ನು ಮಾಡಿದಾರ ಅದನ್ನು ಸರ್ವೆ ಮಾಡಿಸಿ ಎಷ್ಟು ಮರಳುಗಾರಿಕೆ ಮಾಡಿದಾರೆ ಅಷ್ಟು ಕ್ವಾಂಟಿಟಿಯ ಅದರ ಮೇಲೆ ಇವತ್ತಿನ ದಿವಸ ಅದಕ್ಕೆ ಏನು ರಾಜಧನವನ್ನು ಸರ್ಕಾರಕ್ಕೆ ತುಂಬಿಸುವಂಥ ಕೆಲಸ ಇವತ್ತು ಮಾಡಬೇಕು. ಎರಡನೇ ವಿಷಯ ಹೇಳ್ಬೇಕಪ್ಪ ಅಂದ್ರೆ, ಅಲ್ಲಿ KRDLದವರು 2021ನೇ ಸಾಲಿನಾಗ ಏನು 40 ಎಕರೆ ಜಮೀನು ದಲ್ಲಿ ಮಾತ್ರ ಕಾಗಿಣ ನದಿಯಲ್ಲಿ ಇವತ್ತು ಆ ಒಂದು ಮೂಲ ನದಿಗೆ ಧಕ್ಕೆ ಆಗದಂತೆ ಇವತ್ತಿನ ದಿವಸ ಅಲ್ಲಿ ಮರಳನ್ನು ಸರ್ಕಾರಿ ಕಾಮಗಾರಿಗಳಿಗೆ ಮಾತ್ರ ತೆಗೆದುಕೊಂಡು ಹೋಗಬೇಕೆನ್ನುವಂಥ ಅನುಮತಿಯನ್ನು ನೀಡಲಾಗಿತ್ತು. ಆದರೆ ಅವರು ಇವತ್ತು ಹಣದ ಆಶೆಗಾಗಿ ನಮ್ಮ ಮಾಹಿತಿ ಪ್ರಕಾರ ಸುಮಾರು 1,20,00,000 ರೂಪಾಯಿ ಇವತ್ತು ಅಕ್ರಮ ಮರಳುಗಾರಿಕೆ ಮಾಡುವಂಥ ಸುಮಾರು 12 ಜನ ಏನು ಅಸೋಸಿಯೇಟ್ ಇವರಿಗೆ ಇವತ್ತು ಅವ್ರ ಕಡೆಯಿಂದ ಹಣವನ್ನು ತೆಗೆದುಕೊಂಡು ಅವರಿಗೆ ಬೇಕಾಬಿಟ್ಟಿಯಾಗಿ ಅಕ್ರಮ ಮರಳುಗಾರಿಕೆ ಮಾಡಲಿಕ್ಕೆ ಅವರಿಗೂ ಅನುಮತಿ ಕೊಟ್ಟಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಆದ್ದರಿಂದ ಕೂಡಲೇ ಆ ಅಧಿಕಾರಿಗಳನ್ನು ವಜಾ ಮಾಡಿ ಏನು ಅನಧಿಕೃತವಾಗಿ ಇವತ್ತು ದಿವಸ ಸುಮಾರು 6-7 ಕಿಲೋಮೀಟರ್ವರೆಗೆ ನದಿಯ ಮಧ್ಯದಲ್ಲಿ ಇವತ್ತು ಶಾಶ್ವತ ರಸ್ತೆಯನ್ನು ಮಾಡುವ ಮುಖಾಂತರ ಅಕ್ಕಪಕ್ಕದಲ್ಲಿ ಸುಮಾರು ಆ ಒಂದು ನದಿಯ ದಂಡೆಗೆ ಹೊಂದಿಕೊಂಡವರಿಗೆ ಇವತ್ತಿನ ದಿವಸ 60-70 ಫೀಟ್ ಆಳದವರೆಗೆ ಇವತ್ತು ಆ ಒಂದು ಅಕ್ರಮ ಮರಳುಗಾರಿಕೆ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಆ ನದಿಯ ದಿಕ್ಕನ್ನೇ ಇವತ್ತು ಬದಲಾವಣೆ ಆಗುವಂಥ ಸಂದರ್ಭ ಇದೆ. ಆದ್ದರಿಂದ ಇವತ್ತಿನ ದಿವಸ ಈ ರೀತಿಯಾದಂಥ ನೈಸರ್ಗಿಕವಾಗಿ ಇವತ್ತು ಅವುಗಳ ವಿರುದ್ಧವಾಗಿ ಇವತ್ತು ಮಾಡ್ತಿರುವಂಥ ಈ ವ್ಯಕ್ತಿಗಳಿಗೆ ಇವತ್ತು ಕಾನೂನು ಕ್ರಮ ಅವ್ರ ಮೇಲೆ ಆಗಲೇಬೇಕು. ಆದ್ದರಿಂದ ಅದಕ್ಕೆ ಸಹಕಾರ ನೀಡುವಂಥ ಏನು ಸಹಕಾರ ನೀಡ್ತಾರೆ, ಟಾಸ್ಕ್ ಫೋರ್ಸ್ ಸಮಿತಿ ಇರ್ತದೆ. ಈ ತಾಲೂಕಿನಲ್ಲಿ ಟಾಸ್ಕ್ ಫೋರ್ಸ್ ಸಮಿತಿ ಅದೇ ಏನು AC ಅದಕ್ಕೆ ಚೇರ್ಮನ್ ಇರ್ತಾರೆ, ಅದಕ್ಕೆ DSP, ಅದಕ್ಕೆ ಲೋಕೋಪಯೋಗಿ ಇಲಾಖೆ, ರೆವಿನ್ಯೂ ಡಿಪಾರ್ಟ್ಮೆಂಟು, ಫಾರೆಸ್ಟ್ ಡಿಪಾರ್ಟ್ಮೆಂಟು, ಮೈನ್ಸ್ ಆ್ಯಂಡ್ ಡೆವಲಪ್ಮೆಂಟ್, ಮೈನ್ಸ್ ಆ್ಯಂಡ್ ಜುವಾಲಜಿ ಡಿಪಾರ್ಟ್ಮೆಂಟು, ಈ ರೀತಿಯಾಗಿ ಎಲ್ಲರೂ ಕೂಡಿ ಪ್ರತಿ ತಿಂಗಳಿಗೆ ಇನ್ಸ್ಪೆಕ್ಷನ್ ಮಾಡಿ ಅಲ್ಲಿ ಅಕ್ರಮ ಯಾರು ಮಾಡ್ತಾರೋ ಅವ್ರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಬೇಕೆನ್ನುವಂಥ ಒಂದು ಮತ್ತು ಗೈಡ್ಲೈನ್ ಆದೇಶನೂ ಕೂಡ ಜಿಲ್ಲಾಧಿಕಾರಿಗಳು ಮಾಡಿದ್ರು ಕೂಡ ಇವತ್ತು ಅದಕ್ಕೆ ಯಾರೇ ಕೇರ ಎಲ್ಲರೇ ಇವರೆಲ್ಲ ನೇರವಾಗಿ ಪೊಲೀಸ್ ಇಲಾಖೆ ಹಿಡ್ಕೊಂಡು ಇವತ್ತಿನ ದಿವಸ ನೇರವಾಗಿ ಅದರಲ್ಲಿ ಭಾಗಿಯಾಗಿದ್ದಾರೆ.
ಆದ್ದರಿಂದ ಕೂಡಲೇ ಎಲ್ಲ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಮತ್ತು ಅಲ್ಲಿ ಅಕ್ರಮ ಗಣಿಗಾರಿಕೆ ಆದಂಥವ್ರ ವಿರುದ್ಧ ಏನು ಇವರು ಕಾರಣಕರ್ತರಾಗಿರಲ್ಲ ಅವ್ರ ಮೇಲೆ ಕಠಿಣವಾದ ಶಿಕ್ಷೆ ಅನುಭವಿಸಿ ಅದರಲ್ಲಿರುವಂಥ ರಾಯಲ್ಟಿ ಧನವನ್ನು ಅವ್ರ ಕಡೆಯಿಂದ ತುಂಬಿಸಿಕೊಡ್ಬೇಕು. ಈ ರೀತಿಯಾಗಿ ಇವತ್ತಿನ ದಿವಸ ಮಾಡದೇ ಇದ್ದ ಪಕ್ಷದಲ್ಲಿ ಇವತ್ತಿನ ದಿವಸ ನಾವು ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದಂಥ ಹೋರಾಟ ಮಾಡೋದು ಅನಿವಾರ್ಯ ಆಗ್ತದೆ. ನಾವು ಏನು ಸಂಪದ್ಭರಿತವಾದಂಥ ನಾಡು, ಪವಿತ್ರ ಕ್ಷೇತ್ರವಾದಂಥ ನಾಗಾವಿ ನಾಡಿನಲ್ಲಿ ಇವತ್ತು ನಾಗಾವಿ ಯಲ್ಲಮ್ಮ ದೇವಸ್ಥಾನದಿಂದ ಇವತ್ತಿನ ದಿವಸ ಏನು ಕಾಗಿನ ವಾಗೋಡಿ ನದಿಯವರೆಗೆ ಇವತ್ತಿನ ದಿವಸ ಪಾದಯಾತ್ರೆ ಮಾಡುವ ಮುಖಾಂತರ ಅವರ ಬಣ್ಣವನ್ನು ಬಯಲು ಮಾಡುವ ಮುಖಾಂತರ ಅವರಿಗೆ ಈ ಒಂದು ನೆಲ ಜಲ ಸಂರಕ್ಷಣೆ ಮಾಡುವ ಮುಖಾಂತರ ಇವತ್ತು ಆ ಒಂದು ಭೂಮಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲದೂ ಕೂಡ ಬಗ್ಗದೇ ಇದ್ದಂಥ ಪಕ್ಷದಲ್ಲೂ ಕೂಡ ನಾವು ಕಾನೂನಾತ್ಮಕವಾಗಿ ಇವತ್ತು ದಿವಸ ಹೈಕೋರ್ಟ್ನಲ್ಲಿ PIL ಹಾಕುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾಯಿದ್ದೀವಿ. ದಯವಿಟ್ಟು ತಾವೆಲ್ಲರೂ ಕೂಡ ತಮ್ಮ ಮಾಧ್ಯಮದ ಮುಖಾಂತರ ಏನು ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ, ಈ ಎಲ್ಲ ಅಕ್ರಮ ಗಣಿಗಾರಿಕೆಯನ್ನು ಇವತ್ತು ಸರ್ಕಾರ ಎಚ್ಚರಿಸುವ ರೀತಿಯಲ್ಲಿ ತಾವೆಲ್ಲ ವಿತರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಗ್ಯಾರಂಟಿ ಅಸಲಿ ಗ್ಯಾರಂಟಿ. ನಾವು ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಭಾಳ ಅಭಿಮಾನ ಇತ್ತು ನಮ್ಗೆ. ಹೆಂಗಂದ್ರೆ ಇಲ್ಲಪ್ಪ ಇವರು ನಾನ್ ಕರಪ್ಟಿವರ, ಅವ್ರಿಗೇನೂ ಕೊರತೆ ಇಲ್ಲ, ಡೆವಲಪ್ಮೆಂಟ್ ಮೈಂಡಿಂಗ್ ಇರತ್ತೆ. ಆದರೆ ನಿಜವಾಗಿ ಅವ್ರ ಬಣ್ಣ ಮ್ಯಾಲೊಂದು ಒಳಗೊಂದು ಅಂತೇಳಿ ಇವತ್ತು ಅವ್ರ ಬಣ್ಣ ಬಯಲಾಗ್ಯದ. ತಮ್ಮ ಸ್ವಂತ ಕ್ಷೇತ್ರದಲ್ಲಿ ಇವತ್ತಿನ ದಿವಸ ನಮಗಂತೂ ನಾಚಿಕೆ ಬರ್ಲಿಕ್ಕೆ ಅವ್ರಿಗೆ ಬರ್ತೋ ಇಲ್ಲ ಗೊತ್ತಿಲ್ಲ. ಯಾಕಂದ್ರೆ ಅಲ್ಲಿ ಹೋಗಿ ನೋಡಿದಾಗ ಇಡೀ ಆ ಚಿತ್ತಾಪುರ ಕೇಂದ್ರೀಕೃತ ಏನು ಕಾಗಿನ ನದಿ ಅದ, ಆ ನದಿಯ ಒಡಲನ್ನೇ ಇವತ್ತು ಸೀಳುವಂಥ ಕೆಲಸ ಆದರೂ ಕೂಡ ಕೂಡ್ಲಿಕತ್ತರ. ಅವರು ಅನುಮತಿ ಇಲ್ಲದ ಆಗಲ್ಲ. ಅದಕ್ಕೆ ನೇರವಾಗಿ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆಯವರೇ ಕಾರಣ. ಅವರ ಅಸಲಿಯತ್ ಬಣ್ಣ ಇಡೀ ದೇಶಕ್ಕೆ, ಎಲ್ಲ ರಾಜ್ಯಗಳಿಗೆ ಇವತ್ತು ಅವರು ಪಾಠ ಹೇಳುವಂಥ ವ್ಯಕ್ತಿ. ಇವತ್ತಿನ ದಿವಸ ತಮ್ಮ ಕ್ಷೇತ್ರದಲ್ಲಿ ಇವತ್ತಿನ ದಿವಸ ಯಾವ ರೀತಿಯಾಗಿ ಅಕ್ರಮ ಗಣಿಗಾರಿಕೆ ಇವತ್ತು ಜಗಜ್ಜಾಹಿರವಾಗಿ ಬಹಿರಂಗವಾಗಿ ಆಗ್ತಾ ಇದೆ. ಅದರಿಂದ ನೂರಾರು ಜನ ಸೈಲಿಕತರ ಪ್ರಾಣಿ ಪಕ್ಷಿಗಳಿಗೆ ಕುಡಿಯ ನೀರಿನ ತೊಂದರೆ ಆಗತ್ತ. ಮುಂದಿನ ದಿನಗಳಲ್ಲಿ ತೇವಾಂಶ ಕೊರತೆ ಆಗ್ತದೆ. ಅದು ಸಾಕಷ್ಟು ತೊಂದರೆ ಇವತ್ತು ಅವ್ರ ಕ್ಷೇತ್ರ ಮೇಲೆ ಆಗ್ತದೆ ಅನ್ನುವಂಥ ಕನಿಷ್ಠ ಅರಿವು ಕೂಡ ಅವರಿಗೆ ಅದನೋ ಇಲ್ಲ ಅನ್ನುವಂಥ ಅದು ನಮಗೆ ಪ್ರಶ್ನೆ ಆಗ್ಯದ. ಇನ್ನೊಂದು ಮಾತು ಹೇಳ್ಬೇಕಪ್ಪ ಅಂದ್ರೆ ಅವರು ಏನು 6ನೇನಂತ ಗ್ಯಾರಂಟಿ ಅನ್ನೋದು ಅವ್ರ ಸುಳ್ಳು ಗ್ಯಾರಂಟಿ ಅದ. ಈ ಗ್ಯಾರಂಟಿ ಅವತ್ತು ಅನಾವರಣ ಆಗ್ಯದ. ಇನ್ನೊಂದು ಮಾತು ಅಂದ್ರೆ ಇಲ್ಲಿ ಏನು ಕಲಬುರಗಿ ಜಿಲ್ಲೆಯಲ್ಲಿ KKRDBಯಲ್ಲಿ ಮತ್ತು ಈ ಒಂದು ಶೈಕ್ಷಣಿಕ ಮತ್ತು ಸಾಂಘಿಕ ಸಂಘಟನೆಯಲ್ಲಿ ಇವತ್ತಿನ ದಿವಸ ಭೀಮಾಶಂಕರ್ ತೆಗ್ಗೇಳಿ ಅವರು ಅಕ್ರಮ ಮಾಡಿದಾರ. ಅವ್ರ ವಿರುದ್ಧ ನಾನು 6ನೇ ಗ್ಯಾರಂಟಿ ಅದ, ನಾನು ಸೂಕ್ತ ಕ್ರಮ ತಗೋತೀನಿ ಅಂತೇಳಿ ಹೇಳಿ ಇವತ್ತು ಅವರಿಗೆ ಅವ್ರು PSI ಮಾಡ್ಕೋತಾರೆ ಅಂದ್ರೆ ಇದು ನಾಚಿಕೆ ಬರೋಂಥ ಕೆಲಸ ಅದ. ಇಂಥ ವಿಚಿತ್ರವಾದಂಥ ಮನುಷ್ಯರಿಗೆ ನಾವು ಎಲ್ಲಿ ನೋಡಿಲ್ಲ. ಅವ್ರ ನಿಜವಾದ ಬಣ್ಣ ಏನನ್ನೋದು ಇವತ್ತು ಎಲ್ಲ ಜನರಿಗೆ ಗೊತ್ತಾಗ್ತದೆ. ಬೆಕ್ಕ ಕಣ್ಣು ಮುಚ್ಕೊಂಡು ಹಾಲು ಕುಡಿತದಪ್ಪ ಅಂದ್ರೆ ಜನರಿಗೆ ಗೊತ್ತಾಗಲ್ಲ ಅಂತ ಅವ್ರು ತಿಳ್ಕೊತಾರೆ. ಆದರೆ ಇವತ್ತಿನ ದಿವಸ ನಿಜವಾಗ್ಲೂ ನಮ್ಗೆ ಭಾಳ ದುಃಖ ಆಗ್ತದೆ. ಅಷ್ಟೇ ಇವತ್ತು ನಗು ಕೂಡ ಬರ್ತದೆ. ಅಂಥ ಕೆಲಸ ಅವ್ರು ದಯವಿಟ್ಟು ಮುಂದಿನ ದಿನಗಳಲ್ಲಿ ಮಾಡೋದು. ಬಿಡ್ತಾರೋ ಗೊತ್ತಿಲ್ಲ. ಆದರೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಮಾಹಿತಿ ಇರಲಾರ್ದೆ ಒಂದು ಉಸ್ಕಿನ ಹಳ್ಳನೂ ಎಲ್ಲಿ ಅಳಿಗಾಡಲ್ಲ. ಇದು ಭಾಳ ಜಗಜ್ಜಾಹಿರವಾಗಿ ಹೇಳ್ತೀವಿ. ಆದ್ದರಿಂದ ಇದಕ್ಕೆಲ್ಲ ಸಂಪೂರ್ಣವಾದಂಥ ಮಾಹಿತಿ ಅವರು ಅನುಮತಿ ತೊಗೊಂಡ್ಕೊಂಡು ಇಲ್ಲ ಜಿಲ್ಲಾಧಿಕಾರಿಗಳು ಯಾಕೆ ಸುಮ್ಮನೆ ಕೊಡ್ತಾರೆ, SP ಯಾಕೆ ಸುಮ್ಮನೆ ಕೊಡ್ತಾರೆ, ಕಮಿಷನರ್ ಯಾಕೆ ಸುಮ್ಮನೆ ಕೊಡ್ತಾರೆ? ಇವೆಲ್ಲ ಪ್ರಿಯಾಂಕಾ ಅವರ ಒಂದು ಸಮ್ಮತಿಯಿಂದ ಇವೆಲ್ಲ ನಡಲಿಗತ್ತ ಹೊರತು ಬೇರೆ ಏನೂ ಅಲ್ಲ. ಇವತ್ತು ಎಚ್ಚೆತ್ತುಕೊಂಡು ಅವು ಬಂದೇನು ಮಾಡಿರಿ, ನಿಮ್ಮ ಒಂದು ನೈತಿಕತೆ ಪ್ರದರ್ಶನ ಮಾಡಿರಿ, ಅದು ಶಾಶ್ವತವಾಗಿ ಬಂದ್ ಮಾಡಿರಿ. ಅಲ್ಲಿ ಯಾವ ಮಾಡ್ಯ ನಾವು ಮಗನಿಗೆ ಒಳಗೆ ಹಾಕ್ರಿ. ಅದು ಯಾರು ಎಷ್ಟು ಲಾಸ್ ಆಗ್ಯದ ಸರ್ಕಾರಕ್ಕೆ ತುಂಬ್ರಿ. ಯಾರು ಆ KRDCLದವರು ಏನು ತಪ್ಪು ಮಾಡಿ ಬೇರೆ ಪಟ್ಟಬಂದ ಹಿತಾಸಕ್ತಿಗಳಿಗೆ ರೊಕ್ಕನಾಶಕ್ಕಾಗಿ ಅದು ಕೊಟ್ಟರ ಅದೆಲ್ಲ ವಾಪಸ್ ಮಾಡಿರಿ. ನೀವು ಮುಂದಿನ ದಿನಗಳಲ್ಲಿ ಪಾರದರ್ಶಕವಾಗಿ ಇವತ್ತಿನ ದಿವಸ ಅದೇ ಯಾವ ತಾಲೂಕದಲ್ಲಿ ಕೂಡ ನೀವು ನೋಡಿರಿ, ಎಲ್ಲ ತಾಲೂಕುಗಳಲ್ಲಿ ಬಂದ್ ಮಾಡ್ರ. ಬರೀ ಚಿತ್ತಾಪುರ ತಾಲೂಕದಾಗ ಯಾಕೆ ಅಕ್ರಮ ಚಾಲು ಇರ್ತಾವೆ? ಏನು ಹೇಳ್ಬೇಕು ಅದು? ಅದಕ್ಕೆ ನೀವು ಪ್ರಿಯಾಂಕಾ ಖರ್ಗೆ ಅವರು ಆತ್ಮಾವಲೋಕನ ಮಾಡ್ಕೊಡ್ರಿ. ಅದು ನಡೆದಿಲ್ಲ ಅಂತೇಳಿ ನೀವು ನಾಳೆಗೆ ಬರ್ತಿರಲ್ಲ, ಎಲ್ಲ ಮಾಧ್ಯಮದ ಮುಂದೆ ಹೇಳ್ರಿ. ನೀವು ನಡೆದಿಲ್ಲ ಅಂತ ಅಂದ್ರಲ್ಲ, ನಾವೇ ಸ್ವತಃ ನಿಮ್ಮ ಜೊತೆ ಬರ್ತೀವಿ. ಎಲ್ಲಿ ನಡೆದವ, ಹ್ಯಾಂಗೆ ನಡೆದವ, ಎಷ್ಟು ಎಕರೆ ನಡೆದವ, ಸುಮಾರು 500 ಎಕರೆ ಅಲ್ಲಿ ಈ ಪಟ್ಟಭದ್ರ ಹಿತಾಸಕ್ತಿಗಳು ರೈತರಿಗೆ ಅಂಜಿಸಿ ಅಲ್ಲಿ 500 ಎಕರೆ ಖರೀದಿ ಮಾಡಿರಿ. ಈಸ್ಟ್ ಇಂಡಿಯಾ ಕಂಪ್ನಿ ಆಗ್ಯದ. ಅವೆಲ್ಲವನ್ನು ಕೂಡ ಇವತ್ತು ಕೋರ್ಟಿಗೆ ನೀವು ಎಲ್ಲ ಮಾಡಲಿಲ್ಲಪ್ಪ ಅಂದ್ರೆ ಕೋರ್ಟಿಗೆ ಹಾಕಿ ನಿಮಗೆ ಏಲಿ ಕಳಿಸುವಂಥ ಕೆಲಸ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಧನ್ಯವಾದ.